ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗಿದು ಗೊತ್ತಾ? ಈ 7 ಸಂದರ್ಭಗಳಲ್ಲಿ ಹೆಣ್ಣಿಗೆ ತವರಿನ ಆಸ್ತಿ ಸಿಗೋದಿಲ್ಲ. ಹೌದು, ಎಲ್ಲಾ ಹೆಣ್ಣು ಮಕ್ಕಳಿಗೂ ತವರು ಮನೆಯ ಆಸ್ತಿ ಗ್ಯಾರಂಟಿ ಅಂತ ಕಾನೂನು ಹೇಳ್ತಿಲ್ಲ. ಎಷ್ಟೋ ಜನ ನನಗೂ ಹಕ್ಕು ಇದೆ ಅಂತ ಜಗಳ ಮಾಡ್ತಾರೆ. ಆದರೆ ಕಾನೂನಿನ ಪ್ರಕಾರ ಈ 7 ಪರಿಸ್ಥಿತಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪೂರ್ಣವಾಗಿ ಹಕ್ಕು ಇರುವುದೇ ಇಲ್ಲ. ಹಾಗಿದ್ರೆ ಈ 7 ಸಂದರ್ಭಗಳೇನು ಅನ್ನೋದನ್ನೇ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಸಕ್ಸೆಷನ್ ಆಕ್ಟ್ 1956 ಮತ್ತು ಅದರ 2005 ತಿದ್ದುಪಡಿಯ ಪ್ರಕಾರ ಮಗಳಿಗೆ ತವರಿನ ಆಸ್ತಿಯಲ್ಲಿ ಹಕ್ಕಿದೆ. ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಆ ಹಕ್ಕು ಕೆಲಸ ಮಾಡೋದಿಲ್ಲ. ಈ ಕೆಳಗಿನ 7 ಪರಿಸ್ಥಿತಿಗಳಲ್ಲಿ ಹೆಣ್ಣಿಗೆ ಆಸ್ತಿ ಸಿಗೋದಿಲ್ಲ. ಮೊದಲನೆಯದಾಗಿ, ತಂದೆಯ ಆಸ್ತಿ ಸ್ವಯಾರ್ಜಿತ ಆಗಿದ್ದರೆ ಮಗಳಿಗೆ ಹಕ್ಕು ಗ್ಯಾರಂಟಿ ಇಲ್ಲ. ಎರಡನೇದು, ವಿಲ್ ನಲ್ಲಿ ಮಗಳ ಹೆಸರು ಇಲ್ಲದಿದ್ದರೂ ಕೂಡ ಆಸ್ತಿ ಸಿಗೋದಿಲ್ಲ. ಮೂರನೇದು, ಮಗಳು ಹಕ್ಕು ತ್ಯಜಿಸಿ ಸೈನ್ ಮಾಡಿದ್ರೆ ಮುಂದೆ ಕ್ಲೇಮ್ ಮಾಡೋಕ್ಕಾಗಲ್ಲ. ನಾಲ್ಕನೇದು, 2005 ಮೊದಲು ಆಸ್ತಿ ಹಂಚಿಕೆ ಆಗಿದ್ದರೆ ಮಗಳು ಹಕ್ಕು ಕೇಳೋಕ್ಕಾಗಲ್ಲ. ಐದನೇದು, ತಂದೆ ಬದುಕಿರುವಾಗಲೇ ಆಸ್ತಿ ದಾನ ಅಥವಾ ಮಾರಾಟ ಮಾಡಿದ್ರೆ ಮಗಳ ಹಕ್ಕು ಹೋಗುತ್ತೆ. ಆರನೇದು, ಆಸ್ತಿ ಪಿತೃ ಪಾರಂಪರ್ಯವಲ್ಲ, ಸ್ವಯಾರ್ಜಿತ ಮಾತ್ರ ಇದ್ದರೆ ಮಗಳಿಗೆ ಹಕ್ಕು ಕಡಿಮೆ. ಪತಿಯ ಆಸ್ತಿಯಲ್ಲಿ ಗಂಡ ಸತ್ತ ನಂತರ ಮಾತ್ರ ಹೆಂಡತಿಗೆ ಹಕ್ಕು ಬರುತ್ತೆ. ಈ ಎಲ್ಲಾ ಕಾನೂನುಗಳ ಬಗ್ಗೆ ನಿಮಗೆ ಏನನ್ನಿಸುತ್ತೆ? ಕಾಮೆಂಟ್ ನಲ್ಲಿ ತಿಳಿಸಿ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.